ಇನ್ನು ವರುಣಾರ್ಭಟಕ್ಕೆ ಉಡುಪಿ ಜಿಲ್ಲೆಯ ಜನ ತತ್ತರಿಸಿ ಹೋಗಿದ್ದಾರೆ. ಕಂಟಿನ್ಯೂಸ್ ಆಗಿ ಮಳೆ ಸುರಿತಾ ಇದೆ. ಕಳೆದ 4 ದಿನಗಳಿಂದ ಬೈಂದೂರು ತಾಲೂಕಿನಲ್ಲಿ ದಾಖಲೆಯ ಪ್ರಮಾಣದ ಮಳೆಯ ಜೊತೆಗೆ ಹಲವು ಮನೆಗಳು ಜಲಾವೃತವಾಗಿದ್ದಾವೆ. ನೂರಾರು ಎಕರೆ ಗದ್ದೆ ತೋಟಗಳಿಗೂ ಕೂಡ ನೀರು ನುಗ್ಗಿಬಿಟ್ಟಿದೆ. ನಾವುಂದ ಪ್ರದೇಶದಲ್ಲಿ ರಸ್ತೆ ಮೇಲೆಯೇ ನೀರು ನಿಂತುಬಿಟ್ಟಿದೆ. ಕುಬ್ಜಾ ಚಕ್ರ ನದಿ ತುಂಬಿ ಹರಿತಾ ಇದ್ದು ಮನೆಗಳಿಗೂ ಜಲ ದಿಗ್ಬಂಧನದ ಪರಿಸ್ಥಿತಿ. ಉಡುಪಿ ಜಿಲ್ಲೆಯಲ್ಲಿ ಇನ್ನೂ 2-3 ದಿನ ಮಳೆಯ ಅಲರ್ಟ್ ನೀಡಿದೆ ಹವಾಮಾನ ಇಲಾಖೆ. ಜಿಲ್ಲೆಯಾದ್ಯಂತ ಇವತ್ತೂ ಕೂಡ ರೆಡ್ ಅಲರ್ಟ್ ನ ಘೋಷಣೆ ಮಾಡಲಾಗಿದೆ. ನೀವು ಎಲ್ಲರನ್ನು ಕರ್ಕ ಬಂದ್ಬಿಟ್ರಿ ಅಲ್ಲ, ಇಂಜಿನ್ ಬಂತ ನಂಗೊಂದು ಮೆಚ್ಚುಗೆ ಅಂತ ಕೇಂದ್ರ ಇಂಜಿನ್ ಬರ್ತಾ ಇದ್ರು ನೀವಿದ್ದೀರಿ ಅಂತ ಹೊತ್ತಿದ್ದೀರಿ ಅಲ್ದ, ಇದು ಖುಷಿ ಆಯ್ತು. ನಿಮ್ಗೆ ಕಂಡು ಹೆಂಗ ಹಾಕೋದ ಗ್ರೇಟ್ ಗ್ರೇಟ್. ನಾಗೇಂದ್ರ ಈ ನಮೂನೆ ಅಂತೇಳಿ ಇಲ್ಲಿ ಬೈಂದೂರಿನಲ್ಲಿ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಖುದ್ದು ಬೈಂದೂರು ಶಾಸಕ ಗುರುರಾಜ್ ಶೆಟ್ಟಿ ಗಂಟಿಹೊಳಿ ಅವರು ಮೇಲುಸ್ತುವಾರಿಯನ್ನ ನೋಡ್ಕೊಳ್ತಿದ್ದಾರೆ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಪರೀಕ್ಷಿತ್ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ, ನೋಡೋಣ ಬನ್ನಿ. ಉಡುಪಿ ಜಿಲ್ಲೆ ಅದರಲ್ಲೂ ಮುಖ್ಯವಾಗಿ ಬೈಂದೂರು ಭಾಗದಲ್ಲಿ ಸುರಿದಂಥ ಧಾರಾಕಾರ ಮಳೆಗೆ ಸಾಕಷ್ಟು ಗ್ರಾಮಗಳೀಗ ನೆರೆಗೆ ತುತ್ತಾಗಿರುವಂಥದ್ದು ನೋಡ್ತಾ ಇರ್ಬೋದು. ಇದು ಹಳಗೇರಿ ಗ್ರಾಮದ ಒಂದು ಸ್ಥಿತಿ. ಸದ್ಯಕ್ಕೆ ಎಡಮಾವಿನ ಹೊಳೆ ಏನು ಉಕ್ಕಿ ಹರಿದ ಪರಿಣಾಮ ಈಗ ಸದ್ಯಕ್ಕೆ ಈ ಗ್ರಾಮ ನೆರೆಗೆ ತುತ್ತಾಗಿದೆ. ಭಾಳಷ್ಟು ಸುಮಾರು 7-8 ಮನೆಗಳು ಈಗ ದಿಗ್ಬಂಧನಗೊಳಗಾಗಿರುವಂಥದ್ದು. ಸದ್ಯ ಮಧ್ಯಾಹ್ನದ ಬಳಿಕ ಒಂದಷ್ಟು ಮಳೆ ತಗ್ಗಿದೆ. ಆದರೆ ರಾತ್ರಿ ಬಳಿಕ ಮತ್ತೆ ಮಳೆ ಧಾರಾಕಾರವಾಗಿ ಸುರಿಯುವಂತಹ ಒಂದು ಸೂಚನೆ ಇರುವುದರಿಂದಾಗಿ ಸದ್ಯ ಈ ಎಲ್ಲ ಮನೆಯನ್ನ ನಿವಾಸಿಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಬೈಂದೂರು ಭಾಗದಲ್ಲಿ ಸುಮಾರು ಅಲ್ಲಿನ ಒಂದು ಬಂಟರ ಸಂಘ ಇರ್ಬೋದು ಮತ್ತು ಬೇರೆ ಕಡೆ ಒಂದು ಕಾಳಜಿ ಕೇಂದ್ರವನ್ನು ತೆರೆಯುವಂತಹ ಮಾತುಕತೆ ಈಗ ಸದ್ಯಕ್ಕೆ ನಡೀತಾ ಇದೆ. ಯಾಕಂದರೆ ಸದ್ಯಕ್ಕೆ ಬೆಳಿಗ್ಗೆ ಏನು ನೆರೆ ಏಕೈಕಿ ನುಗ್ಗಿತ್ತು ಈ ಗ್ರಾಮಕ್ಕೆ. ಆ ಸಂದರ್ಭದಲ್ಲಿ ಶಾಸಕರು ಗುರುರಾಜ್ ಗಂಟಿಹೊಳಿ ಎಸಿ ಜೊತೆಗೆ ರಶ್ಮಿ ಅವರ ಜೊತೆಗೆ ಸ್ಥಳಕ್ಕೆ ಆಗಮಿಸಿ ಆ ಕಾಳಜಿ ಕೇಂದ್ರವನ್ನು ತುರ್ತಾಗಿ ತೆಗೆಯುವಂಥ ಸೂಚನೆಯನ್ನು ಈಗಾಗಲೇ ನೀಡಿದ್ದಾರೆ. ಕೇವಲ ಬೈಂದೂರು ಭಾಗದ ಸಾಲುಬುಡ ಇರ್ಬೋದು, ಬಿಜೂರು ಇರ್ಬೋದು, ನಾಗೂರು ಪ್ರದೇಶದಲ್ಲಿ ಪ್ರತಿ ವರ್ಷ ಈ ಮಳೆಗೆ ನೆರೆ ಸರ್ವೇ ಸಾಮಾನ್ಯ ಆಗಿರುವಂಥದ್ದು ನೋಡ್ತಾ ಇರಬಹುದು. ಹಳಗೇರಿ ಗ್ರಾಮದ ಬಹಳಷ್ಟು ಮನೆಗಳು ಈಗ ಕೃಷಿ ಭೂಮಿ ಇರ್ಬೋದು, ಗ್ರಾಮದ ತಗ್ಗು ಪ್ರದೇಶಗಳಿರ್ಬೋದು ಎಲ್ಲವೂ ಈಗ ನೆರೆಗೆ ತುತ್ತಾಗಿರುವಂಥದ್ದು. ಬಹಳಷ್ಟು ಕಡೆಗಳಲ್ಲಿ ಈಗಾಗಲೇ ಬಹಳಷ್ಟು ನಿವಾಸಿಗಳನ್ನು ಏನು ನೆಲೆಗೆ ಸಿಲುಕಿದಂತಹ ನಿವಾಸಿಗಳನ್ನು ಬೋಟ್ಗಳ ಮೂಲಕ ಅವರನ್ನು ಸ್ಥಳಾಂತರವನ್ನು ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.